ಕೇರಳಂ ನೋಡೋದಕ್ಕಿಂತ ಮುಂಚೆ ಒಂದು ಸಲ ಪಶ್ಚಿಮ ಬಂಗಾಳದ ವೋಟ್ ಶೇರನ್ನು ನೋಡಿಬಿಡೋಣ. 2006ರಿಂದ ಇಲ್ಲಿ ತನಕ ಯಾರ್ಯಾರು ಎಷ್ಟೆಷ್ಟು ಸ್ಥಾನ ತಗೊಂಡ್ರು ಅನ್ನೋದನ್ನು ನೋಡಿದ್ರಿ. ಈಗ ಯಾರ್ಯಾರು ಎಷ್ಟು % ವೋಟ್ ತಗೊಂಡಿದ್ರು ಅನ್ನೋದು ನೋಡೋಣ. ತೃಣಮೂಲ ಕಾಂಗ್ರೆಸ್ 26% ಇತ್ತು 2006ರಲ್ಲಿ ಪ್ರಮುಖ ವಿಪಕ್ಷವಾದಾಗ. ಆಡಳಿತಾರೂಢ CPIM 37%ನಲ್ಲಿತ್ತು, ಕಾಂಗ್ರೆಸ್ 8%, ಬಿಜೆಪಿ 2%. 5 ವರ್ಷಗಳ ನಂತರ 2011ರ ಚುನಾವಣೆ, ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟ್ ಕೋಟೆಯನ್ನ ಛಿದ್ರ ಮಾಡಿ ಅಧಿಕಾರಕ್ಕೆ ಬಂದ ವರ್ಷ. 26%ನಿಂದ 39%ಗೆ ಜಂಪ್ ಆಯಿತು ತೃಣಮೂಲ ಕಾಂಗ್ರೆಸ್. ಕಮ್ಯುನಿಸ್ಟ್ ಪಕ್ಷ 7% ವೋಟ್ ಕಳ್ಕಂತು, 37ರಿಂದ 30%ಗೆ ಬಂತು. ಕಾಂಗ್ರೆಸ್ 1% ಮತ ಪ್ರಮಾಣವನ್ನು ಹೆಚ್ಚು ಮಾಡಿಕೊಂಡಿತು. ಆದರೆ ಸ್ಥಾನಗಳ ಡಬಲ್ ಆಗಿದ್ದು ನೆನಪಿರಲಿ. ಕಾಂಗ್ರೆಸ್ 21ರಿಂದ 42ಕ್ಕೆ ಹೋಗಿದ್ರು. 8ರಿಂದ 9% ವೋಟ್ ಶೇರ್ ಆಯಿತು. ಬಿಜೆಪಿ 2ರಿಂದ 4%ಗೆ ಬಂದರು. ಸ್ಥಾನಗಳು ಇನ್ನೂ 0ನೇ ಇದ್ದವು. ಬಿಜೆಪಿದು 4% ವೋಟ್ ತಗೊಂಡು 2015ರ ಚುನಾವಣೆ ಮಮತಾ ಬ್ಯಾನರ್ಜಿ ಮತ್ತಷ್ಟು ಪ್ರಬಲರಾದ್ರು, 6% ವೋಟ್ ಶೇರ್ ಜಾಸ್ತಿ ಆಯಿತು. ಅಜಿತ್, ಅದು ಇಬ್ರು ಅಲೈಸ್ ಇದ್ರು. ಯಾರು? ತೃಣಮೂಲ ಅಂಡ್ ಕಾಂಗ್ರೆಸ್ 2011ರಲ್ಲಿ ಅಲೈಸ್ ಆಗಿ CPM ಅನ್ನ ಎದುರಿಸಿದ್ರು. ಎಸ್ 39+9 39+9 ಎಸ್ 45%ಗೆ ಬಂದರು. ಬಿಜೆಪಿ 10% ಆಯಿತು. ಕಮ್ಯುನಿಸ್ಟ್ ಪಕ್ಷ 20%ಗೆ ಇಳಿಯಿತು. ಕಾಂಗ್ರೆಸ್ ಮತ್ತೆ ಮತ ಪ್ರಮಾಣವನ್ನು ಹೆಚ್ಚು ಮಾಡಿಕೊಂಡು 12%. 2016ರಲ್ಲೂ ಅಲೈನ್ಸ್ ಸಿಕ್ತು ಅನ್ಸುತ್ತೆ. ಇಲ್ಲ, 2016 ಇಲ್ಲ. ಓಕೆ, 2011ಕ್ಕೆ ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ನ ಮೈತ್ರಿ ಮುಗೀತು. ಈ ಚುನಾವಣೆಗೆ ಇಲ್ಲಿ ಪ್ರತ್ಯೇಕ ಆದರು. ಕಳೆದ ಚುನಾವಣೆ 48% ಮಮತಾ ಬ್ಯಾನರ್ಜಿ, 3% ಮತ್ತೆ ಮತಗಳು ಜಾಸ್ತಿ ಆದವು. ಬಿಜೆಪಿ 28% ಮತಗಳ ಪ್ರಮಾಣವನ್ನು ಹೆಚ್ಚು ಮಾಡಿಕೊಂಡು 10% ಇದ್ದಿದ್ದು 38%ಗೆ ಹೋಯಿತು. CPIM 20%ನಿಂದ 5%ಗೆ ಕುಸಿತು. ಮೈಗ್ರೇಷನ್ ಆಫ್ ಕೇಡರ್ಸ್ನ ಅರ್ಥ ಏನು ಅನ್ನೋದು ಇಲ್ಲಿ ನೋಡ್ತಾ ಇದ್ದೀರಿ. 10 ಇದ್ದದ್ದು ಇವರು 38 ಆದರೂ, 20ರಿಂದ ಇವರು 5%ಗೆ ಬಂದರು. 12ರಿಂದ 3%ಗೆ ಕಾಂಗ್ರೆಸ್ ಕುಸಿತು. 3% ಮತಗಳನ್ನು ತಗೊಂಡು 1 ಸ್ಥಾನ ಗೆಲ್ಲಲಿಲ್ಲ. 5% ಮತಗಳನ್ನು ತಗೊಂಡು 1 ಸ್ಥಾನ ಗೆಲ್ಲಲಿಲ್ಲ. 38% ಮತಗಳನ್ನು ತಗೊಂಡು 77 ಸ್ಥಾನಗಳನ್ನು ಗೆದ್ದರು. 2/3 ಮೆಜಾರಿಟಿಯಿಂದ 215 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬಂದರು. ಈ ಸಲ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ, ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ನ ಸ್ಥಾನಗಳು ಕಡಿಮೆ ಆಗಬಹುದು, ಬಟ್ ಅಧಿಕಾರಕ್ಕೆ ಬರ್ತಾರೆ ಅಂತ. ಮ್ಯಾಟ್ರಿಸ್, ABP ನ್ಯೂಸ್, CNN ಮತದಾನಕ್ಕಿಂತ ಮುಂಚೆ ಬಂದ ಸಮೀಕ್ಷೆಗಳಿವು. 148 ಮ್ಯಾಜಿಕ್ ನಂಬರ್ ಅನ್ನುವುದು ತಲೆಯಲ್ಲಿರಲಿ. ತೃಣಮೂಲ ಕಾಂಗ್ರೆಸ್ 140ರಿಂದ 160, ಮೀನ್ ನಂಬರ್ ತಗೊಂಡ್ರೆ 150 ಬಂತು. ಸಿಂಪಲ್ ಮೆಜಾರಿಟಿ ತಗೊಳ್ತಾರೆ. ಇದು ಬಹಳ ರೇಂಜ್ ಬಹಳ ಕೊಟ್ಟರು. 115ರಿಂದ 170 ರೇಂಜ್ ಕೊಟ್ಟಿದ್ದಾರೆ. 169ರಿಂದ 179 CNN ಪ್ರಕಾರ. ಬಿಜೆಪಿ ಮ್ಯಾಟ್ರಿಸ್ ಪ್ರಕಾರ ಹಾಫ್ ವೇ ಮಾರ್ಕ್ ಟಚ್ ಮಾಡುವ ಪಾಸಿಬಿಲಿಟಿ ಇದೆ. ಮ್ಯಾಟ್ರಿಸ್ ಪ್ರಕಾರ, ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ 130ರಿಂದ 150, 100ರಿಂದ 115 ABP ನ್ಯೂಸ್ ಪ್ರಕಾರ, 113ರಿಂದ 123 CNN ಪ್ರಕಾರ. ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಇರ್ರಿಲೆವೆಂಟ್ ಆಗಿ ಉಳ್ಕೊಂಡಿದ್ದಾವೆ ಪಶ್ಚಿಮ ಬಂಗಾಳದ ಪಾಲಿಟಿಕ್ಸ್. ಬೇಕಾದರೆ ಇದರ ಒಟ್ಟು ಅರ್ಥ ಕಳೆದ ನೀವು 40-45 ವರ್ಷಗಳ ರಾಜಕಾರಣ ನೋಡಿದ್ರೆ, ಎವರೇಜ್ ನೀವು ಪಶ್ಚಿಮ ಬಂಗಾಳದಲ್ಲಿ ಒಂದು ಹ್ಯಾಂಡ್ಸಮ್ ವಿಕ್ಟ್ರಿ ತೆಗೆದುಕೊಳ್ಬೇಕಾದ್ರೆ 45% ವೋಟ್ ಶೇರನ್ನು 45 ಬ್ರೀಚ್ ಮಾಡಬೇಕು. ನನಗನ್ಸುತ್ತೆ ಈ ಚುನಾವಣೆಯಲ್ಲಿ BJP 38ರಿಂದ ಅದೇನಾದರೂ 42, 43, 44, ಎವ್ರಿ 1% ಆಫ್ ವೋಟ್ಸ್ BJPಯ ಸೀಟ್ಗಳನ್ನು 15ರಿಂದ ಜಾಸ್ತಿ ಮಾಡ್ತಾ ಹೋಗುತ್ತೆ.
ಓಕೆ. ಸೊ ಬಿ ಜೆ ಪಿ ಒಂದು ವೇಳೆ ಏನಾದರೂ 45ರ ಹತ್ರ ಬಂತು ಅಂದರೆ ಮಾತ್ರ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ, ಪ್ರೊವೈಡೆಡ್ ಲೆಫ್ಟ್ ಮತ್ತು ಕಾಂಗ್ರೆಸ್ನ 5% 3% ವೋಟ್ಸ್ ಏನಿವೆ ಅವು ಜಾಸ್ತಿ ಆಗ್ತಾವ, ಕಡಿಮೆ ಆಗ್ತಾವ, ಇನ್ನಷ್ಟು ಡೆಸಿಮೇಟ್ ಆಗ್ತಾವ. ಮದಗಜಗಳ ಕಾಳಗದಲ್ಲಿ ದೊಡ್ಡ ಹೊಡೆತ ತಿನ್ನೋರು ಚಿಕ್ಕ ಪ್ಲೇಯರ್ಸ್ಗಳು. ಹೌದು ಹೌದು. ಸೊ ಆ ಚಿಕ್ಕ ಪ್ಲೇಯರ್ಸ್ಗಳ ಕಥೆ ಏನು, ಅವು ಓಟ್ಗಳು ಎಲ್ಲಿ ಶಿಫ್ಟ್ ಆಗ್ತವೆ, ಎವ್ರಿಥಿಂಗ್ ಮ್ಯಾಟರ್ಸ್ ಇನ್ ವೆಸ್ಟ್ ಬೆಂಗಾಲ್ ಇಲೆಕ್ಷನ್ ಅಂತ. ಹೈಲಿ ಪೊಲರೈಸ್ಡ್ ಪಾಲಿಟಿಕ್ಸ್ ಪ್ರಶಾಂತ್, ನಿಮಗೂ ಗೊತ್ತು ವೆಸ್ಟ್ ಬೆಂಗಾಲ್ದಲ್ಲಿ. ಅಂದರೆ ಕೇವಲ ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಮಾತ್ರ, ಪಕ್ಷಗಳ ಆಧಾರದ ಮೇಲೆ. ಸಿ ವೆಸ್ಟ್ ಬೆಂಗಾಲ್ ಈಸ್ ನೋನ್ ಫಾರ್, ನಾನು ಅದನ್ನು ಸೈದ್ಧಾಂತಿಕ ಅನ್ನಲ್ಲ, ಪಾರ್ಟಿ ಅಪಾರಟಸ್ ಒಂದಿರುತ್ತೆ. ಈಗ ಲೆಫ್ಟ್ ಏನು ತುಂಬ ಸೈದ್ಧಾಂತಿಕ ಪಾರ್ಟಿ ಇರಲಿಲ್ಲ, ಅದು ಕೇರಳದ ಥರ ವೆಸ್ಟ್ ಬೆಂಗಾಲಲ್ಲಿ ಇರಲಿಲ್ಲ. ನಿಮ್ಗೆ ಅಧಿಕಾರಕ್ಕೆ ಬಂದ ತಕ್ಷಣ ನಾನಾ ರೀತಿಯಾಗಿರ್ತಕ್ಕಂಥ ಎಕೋಸಿಸ್ಟಮ್ಗಳು ನಿಮ್ಗೆ ಜೋಡಣೆ ಆಗ್ತಾ ಹೋಗ್ತವೆ. ಅಲ್ಲಿನ ಲೋಕಲ್ ಮಾಫಿಯಾ ಇರ್ಬೋದು, ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಎಲ್ಲವೂ. ಈಗ 77ನಲ್ಲಿ ಮುಸ್ಲಿಂ ವೋಟ್ಗಳು ಕಾಂಗ್ರೆಸ್ನಿಂದ ಲೆಫ್ಟಿಗೆ ಶಿಫ್ಟ್ ಆದಾಗ ಲೆಫ್ಟ್ ಸತತವಾಗಿ ಅಧಿಕಾರ ಹಿಡಿತು. 2011ನಲ್ಲಿ 2009ರ ಲೋಕಸಭಾ ಚುನಾವಣೆಯಲ್ಲೇ ತೃಣಮೂಲ್ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಲೆಫ್ಟ್ಗಿಂತ ಜಾಸ್ತಿ ಸೀಟ್ ತೆಗೆದುಕೊಂಡಿತ್ತು ಲೋಕಸಭಾ ಇಲೆಕ್ಷನ್ನಲ್ಲಿ. 9ಗೆ ಸ್ಟಾರ್ಟ್ ಆಯಿತು, 11ಕ್ಕೆ ಅದೊಂದು ರೀತಿಯಾಗಿರ್ತಕ್ಕಂಥ, ನೀವೇನು ಮಾನ್ಯುಮೆಂಟಲ್ ಅಂತ ಹೇಳಿದ್ರಲ್ವಾ, ಅದು ಮುಸ್ಲಿಂ ವೋಟ್ಗಳ ಕಾರಣದಿಂದಾಗಿ ದೊಡ್ಡ ಮಟ್ಟದಲ್ಲಾಗಿದೆ. ನನಗನ್ಸುತ್ತೆ ಇದು ನೋಡಿ, ಈ ಚುನಾವಣೆಯ ವಿಚಿತ್ರ ಸನ್ನಿವೇಶ ಏನು ಅಂತಂದರೆ, ಮುಸ್ಲಿಂ ವೋಟ್ಗಳ ಡಿಲೀಷನ್ SIRನಿಂದ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಮಮತಾ ಹೌದು ತಾವೇ ಸ್ವತಃ ಸುಪ್ರೀಂ ಕೋರ್ಟ್ ತನಕ ವಾದನ ಮಾಡಿ. BJP ಏನು ಅಪಾಲಜಿಟಿಕ್ ಇಲ್ಲ. BJP ಏನು ಹೇಳ್ತಿದೆ, ನೀವು ಕಳೆದ 40 ವರ್ಷಗಳಲ್ಲಿ 71ರ ಯುದ್ಧದ ನಂತರ ಏನು ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದ ವಲಸಿಗರು ಬಂದರು, ಅವ್ರಿಗೆ ರೇಷನ್ ಕಾರ್ಡ್ ನೀಡಿದ್ರಿ, ವೋಟಿಂಗ್ ರೈಟ್ಸ್ ನೀಡಿದ್ರಿ, ಅದರ ಆಧಾರದ ಮೇಲೆ ಮೊದಲು ಲೆಫ್ಟ್ ಗೆಲ್ತಿತ್ತು, ನಂತರ ಮಮತಾ ಗೆಲ್ತಾ ಇದ್ರು. ಅದನ್ನು ಬ್ರೀಚ್ ಮಾಡದೆ ನಾವು ಗೆಲ್ಲಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಕಾರಣದಿಂದ SIR ಬಂತು, ಯಾರು ಇಲ್ಲಿನ ನಾಗರಿಕರಿರಲಿಲ್ಲ, ಅವ್ರ ವೋಟ್ಗಳನ್ನು ಡಿಲೀಟ್ ಮಾಡಿದ್ದೀವಿ ಅನ್ನೋದನ್ನು BJP ಭಾಳ ಅನ್ಅಪಾಲಜಿಟಿಕಲಿ ಹೇಳ್ಕೊಳ್ತಾ ಇದೆ. ಹೀಗಾಗಿ ನಿಶ್ಚಿತವಾಗಿ ಅಜಿತ್, ನನಗನ್ಸುತ್ತೆ ಎವ್ರಿ ವೋಟ್ ಮ್ಯಾಟರ್ಸ್. 43-44% BJP ಬಂದರೆ ಒಂದು ಡ್ರಾಮ್ಯಾಟಿಕ್ ರಿಸಲ್ಟ್ಸ್ ಬರ್ಬೋದು. ಮಮತಾ ಬ್ಯಾನರ್ಜಿ ಎಷ್ಟು ಪರ್ಸೆಂಟ್ ಮೇಂಟೈನ್ ಮಾಡ್ತಾರೆ, ಆ್ಯಂಟಿ ಇನ್ಕಂಬನ್ಸಿಯಿಂದ 2% 3% ಕೆಳಗಿಳಿತಾರ, ಅಥವಾ ಮಮತಾ ಕಷ್ಟದಲ್ಲಿದ್ದಾರೆ ಅಂತ ಹೋದ ಬಾರಿ CPM ಕಾಂಗ್ರೆಸ್ ಏನೇನು ವೋಟ್ ಹಾಕಿದ್ರಲ್ಲ ಅವರೆಲ್ಲರೂ ಕೂಡ, ಅವರೇನು BJPಗೆ ವೋಟ್ ಹಾಕೋರಲ್ಲ, ಕರೆಕ್ಟ್, ಅವರೆಲ್ಲರೂ ಕೂಡ ಮಮತಾ ಜೊತೆ ನಿಂತು, ಮಮತಾ 50ಕ್ಕೆ ಹೋಗಿ BJP 42-43 ಆದರೆ ಐ ಥಿಂಕ್ 101 ಅಂದರೆ ನೀವು BJP 100 ತನಕ ಹೋಗ್ಬೋದು, ಮಮತಾ ಬ್ಯಾನರ್ಜಿ ಕಂಫರ್ಟೇಬಲಿ ಗೆಲ್ಬೋದು. ಎಸ್ ಎಸ್. ಸೊ ನನಗನ್ಸುತ್ತೆ ಅಜಿತ್, ಪಶ್ಚಿಮ ಬಂಗಾಳದ ರಿಸಲ್ಟ್ಸ್ಗೋಸ್ಕರ 4ನೇ ತಾರೀಕು ಮಧ್ಯಾಹ್ನ 2-3 ಗಂಟೆವರೆಗೆ ಕಾಯೋದು ಒಳ್ಳೆಯದು. ಎಕ್ಸಿಟ್ ಪೋಲ್ಸ್ಗಳ ನಂಬರ್ಸ್ ಏನು ಹೇಳ್ತಿವೆ ಈಗ, ಮ್ಯಾಟ್ರೀಸ್ ಎಲ್ಲ, ಅವು ವೋಟ್ ಶೇರನ್ನು ಸರಿಯಾಗಿ ಪ್ರೆಡಿಕ್ಟ್ ಮಾಡಿದರೆ ಮಾತ್ರ ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಆಸ್ ನಂಬರ್ಸ್. ರೈಟ್ ರೈಟ್, ಅಬ್ಸಲ್ಯೂಟ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.